ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ತಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಜಗಳ ಆಗ್ತಾ ಇದೆಯಾ? ಎಷ್ಟೇ ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳಿದರೂ ಕೂಡ ಯಾವುದೋ ಒಂದು ಕೆಟ್ಟ ದೃಷ್ಟಿ ಕಾಡ್ತಾ ಇದೆಯಾ? ಸೊ ಹಾಗಾದರೆ ಬರುವಂಥ ಮೇ 16ನೇ ತಾರೀಕು ಈ ಜ್ಯೇಷ್ಠ ಅಮಾವಾಸ್ಯೆ ದಿನ ನಾನು ಹೇಳುವಂಥ ತಂತ್ರವನ್ನು ಮಾಡಿ. ಹಾಗಾದರೆ ಯಾವುದು ಆ ತಂತ್ರ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತಂತ್ರವನ್ನು ಅಮಾವಾಸ್ಯೆ ದಿವಸ ಸಂಜೆ 7 ಗಂಟೆ ನಂತರ ಮಾಡಬೇಕು. ಏನು ಬೇಕಂತ ಹೇಳಿದರೆ, ಒಂದು ಸಣ್ಣದೊಂದು ಕೆಂಪು ಬಟ್ಟೆ, 2 ಒಣ ಮೆಣಸಿನಕಾಯಿ, ಸ್ವಲ್ಪ ಕಲ್ಲುಪ್ಪು, ಒಂದು ಸಣ್ಣ ತುಂಡು ಕಲ್ಲಿದ್ದಲು, ಈ ಎಲ್ಲ ವಸ್ತುಗಳನ್ನು ಆ ಒಂದು ಕೆಂಪು ಬಟ್ಟೆಯಲ್ಲಿಟ್ಟು ಒಂದು ಗಂಟನ್ನು ಕಟ್ಟಿ, ನಂತರ ಆ ಗಂಟನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಮನೆ ಒಳಗಡೆ ಪ್ರದಕ್ಷಿಣೆಯನ್ನು ಹಾಕಿ, ನಂತರ ನಿಮ್ಮ ಗಂಡ ಅಥವಾ ಹೆಂಡತಿಯ ತಲೆ ಮೇಲೆ 3 ಬಾರಿ ದೃಷ್ಟಿಯನ್ನು ತೆಗೀರಿ. ಇದು ಮಾಡುವಾಗ ತಮ್ಮ ಮನಸ್ಸಿನಲ್ಲಿ ನಮ್ಮ ನಡುವೆ ಇರತಕ್ಕಂಥ ಕಷ್ಟಗಳು ದೂರವಾಗಲಿ ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ಗಂಟನ್ನ ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿ 3 ದಾರಿ ಕೂಡುವಂತ ಜಾಗದಲ್ಲಿಟ್ಟು ಅದಕ್ಕೆ ಸ್ವಲ್ಪ ಕರ್ಪೂರನ ಹಚ್ಚಿ ಸುಟ್ಟಬಿಡಿ. ಆ ಗಂಟು ಸುಡುವಾಗ ತಾವು ವಾಪಸ್ ತಿರುಗಿ ಅದ ಗಂಟಿಗೆ ನೋಡಬಾರದು. ಸೀದಾ ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಂಡು ಮನೆಗೆ ಬಂದು ದೇವರ ಕೋಣೆಗೆ ದೀಪ ಹಚ್ಚಿ ಈ ಜ್ಯೇಷ್ಠ ಅಮಾವಾಸ್ಯೆದಂದು ಈ ಒಂದು ಸಣ್ಣ ತಂತ್ರ ಮಾಡಿದರೆ ನೀವೇ ರಿಸಲ್ಟ್ ನೋಡ್ತೀರಾ. ನಿಮ್ಮ ಸಂಸಾರ ಸುಖವಾಗಿರಲಿ ಅನ್ನೋದೇ ನಮ್ಮ ಆಶಯ. ಈ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನಿನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.